ಆಡಿದ ಮಾತವನ್ನು ಕೇಳಿಸಿದುಕೊಂಡೆ. ನಿನ್ನ ಭಕ್ತಿ ಭಾವನನ್ನು ಕೇಳಿಸಿಕೊಂಡೆ ಮಂಗಳಾದೇವಿ ಅವರೇ, ಕೇಳಿಸಿಕೊಂಡೆ. ಯಾರವರು? ನಾನು ML ವೀರನ್ ಗೌಡ. ಬೇದರ ಬೇಡ ಬಾಲೆ, ನಾನು ML ವೀರನ್ ಗೌಡ ಇದ್ದೇನೆ. ಓಹೋ, ತಾವು ಇಲ್ಲಿಗೆ ಬಂದ ಕಾರಣ? ಸಂಬಂಧ ಮಾಡಿಕೊಂಡೆ ನಿನ್ನನ್ನು ಯೋಗದಕ್ಷಿಣ ಕೇಳಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನೋಡ್ರಿ ಗೌಡ್ರಿ, ಈ ಸಂಬಂಧ ಕೇಳಲು ನಮ್ಮ ಯಜಮಾನರು ಮನೆಯಲ್ಲಿಲ್ಲ, ಈಗ ತಾನೇ ಹೊರಗಡೆ ಹೋದ್ರು. ನಿನ್ನ ಯಜಮಾನು ಎಲ್ಲಿ ಹೋಗಿದ್ದಾರಂತೆ ನನಗೆ ಚೆನ್ನಾಗಿ ಗೊತ್ತು. ನೋಡು ಮಂಗಳವ್ರೆ, ನಿಮ್ಮನ್ನು ಯೋಗಕ್ಷೇಮವನ್ನು ಕೇಳಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನಿನ್ನ ಮೈದುನ ಯಾವತ್ತು ನನ್ನ ತಂಗಿಯನ್ನು ಕೈ ಹಿಡ್ದನು, ನಿನ್ನ ಅಂದ ಸುಖವನ್ನು ಬಯಸಿ ಬಂದಿದ್ದೇನೆ. ನೀ ನನಗೆ ಹೂ ಅಂದ್ರೆ ನಿನ್ನನ್ನು ನಿನಗೆ ವಜ್ರ ಕಿರೀಟವನ್ನು ಧರಿಸಿ ನನ್ನ ಸಿಂಹಾಸನ ಮೇಲೆ ಕುಳಿಸಿ ನನ್ನೊಂದಿಗೆ ಲೋಲಾಡುವೆ. ಗೌಡ್ರೆ, ನಿಮ್ಮ ತಂಗಿಯೊಬ್ಬಳು ನನ್ನ ಮೈದನ ಮಡದಿಯಾಗಿ ಮನೆಗೆ ಬರಲು ಒಪ್ಪಿದ್ದೀರಾ ಅಂದ್ರೆ ನಿಮ್ಮ ತಂಗಿ ನನ್ನ ತಂಗಿಯಾಗಿ ಮನೆಗೆ ಬರ್ತಿದ್ದಾಳೆ ಅಂದ್ಮೇಲೆ ನಾನು ನಿಮ್ಮ ಹಿರಿಯ ತಂಗಿ ಅಲ್ವಾ? ಹಿರಿಯ ತಂಗಿ? ಇದು ಯಾವ ಜನ್ಮದ ಸಾಧ್ಯವಿಲ್ಲ. ನೋಡು ಮಂಗಳ, ನಿನ್ನ ಮೈದನು ಯಾವತ್ತು ನನ್ನ ತಂಗಿಯನ್ನು ಕೈ ಹಿಡಿದನು. ಈ ಕೋಟ್ಯಾಧೀಶ್ವರ ಶ್ರೀಮಂತ ನಿನ್ನನ್ನು ಕೈ ಹಿಡಲು ತಪ್ಪೇನಾ? ಗೌಡ, ಅದು ಶೂರ ತಪ್ಪು. ನೋಡು, ನಿಮ್ಮ ತಂಗಿ ಮದುವೆ ಆಗೋದ ತರುಣ ಹೆಣ್ಣು ಅಂದ್ಮೇಲೆ ನನ್ನ ಮೈದನ ಅವಳ ಮದುವೆ ಆಗೋರಲ್ಲಿ ಯಾವ ತಪ್ಪು ಇಲ್ಲ. ನಾನು ಮದುವೆ ಆದ ಮುತ್ತೈದೆ ಹೆಣ್ಣು, ಪರರ ಹೆಣ್ಣು ಅಂದ್ಮೇಲೆ ನನ್ ಮೇಲೆ ಕಣ್ ಹಾಕಲು ಬಂದಿದ್ದಿಲ್ಲ, ಅದು ಪೂರ ತಪ್ಪು. ತಪ್ಪು ಅಪ್ಪುಗಳನ್ನು ಮಾತನಾಡಿ ನನ್ನನ್ನು ಪೆತ್ತನೆ ಹತ್ತಿಗೇರಿಸಬೇಡ. ನಿನ್ನ ಮೈಯು ನನಗೆ ಒಪ್ಸಿ, ಇಲ್ಲ ಅಂದ್ರೆ ಗೌಡ, ಇಲ್ಲ ಅಂದ್ರೆ ಏನೇ ಮಾಡ್ತೀವೋ ಚಾಂಡಾಳ. ರಾಜಕೀಯ ಇರೋದು ಜನರ ರಕ್ಷಣೆಗಾಗಿ, ಶಿಕ್ಷೆ ಕೊಡೋದಕ್ಕಲ್ಲ. ನೋಡು, ಇದು ಎಲ್ಲ ತಿಳಿಯದೆ ಒಂದು ಹೆಜ್ಜೆ ಮುಂದಿಟ್ಟು ನೀ ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಮೈದನ ಬೀರ ಬಂದು ನಿನ್ನ ರುಂಡ ತೆಗಿತಾನೆ. ಬಲು ಎಚ್ಚರ. ಲೇ ಹೊಲಸು, ನನಗೆ ಎಚ್ಚರ ಹೇಳ್ತಿರುವ. ನಾನು ವೀರಾದಿ ವೀರ ವೀರನ್ ಗೌಡ, ಗುಂಡರ ಗಂಡ. ಈ ಗೌಡ ಒಮ್ಮೆ ಕಣ್ಣಿಟ್ಟಿದ್ದಾನಂದ ಮೇಲೆ ಕೈ ತಗೋಲಾರ್ದೆ ಬಿಡಲಾರೆ. ನೋಡು ಮಂಗಳ, ಸೋಮನೆ ನೀನು ನನಗೆ ಮೈ ಒಪ್ಸಿ ಬಂದರೆ ಸರಿ, ಇಲ್ಲ ಅಂದ್ರೆ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಗೌಡ, ನನಗೆ ಪ್ರಾಣದ ಭಯ ತೋರಿಸ್ತಾ ಇದೆಯೇನು? ನೋಡು, ಈ ಶೀಲ ಯಾವತ್ತಿದ್ರು ನನ್ನ ಗಂಡನ ಸತ್ತು. ನನ್ನ ಗಂಡನಿಗೆ ಮೀಸಲದ ಎಡೆ, ನಿನ್ನಂತ ತೊಡೆ ಬದಸ್ಗೆ ಭಂಡರ್ಗಲ್ಲ. ನೋಡು, ನನ್ನ ಪ್ರಾಣಕ್ಕಿಂತ ನನ್ನ ಶೀಲ ಮುಖ್ಯ. ಹಾರಿಸೋ ಗಂಡಸಾಗಿ ಗುಂಡನ್ನ. ನನ್ನ ಗಂಡ ಸ್ಥಾನಕ್ಕೆ ಸವಾಲ ಆಗ್ತಿಯಲ್ಲ,
ಶೀಲಕ್ಕಿಂತ ಪ್ರಾಣಕ್ಕಿಂತ ಶೀಲನ ಮುಖ್ಯ. ತಾಳು ಈ ಗುಂಡಿನ ಏಟವನ್ನು. ಅಯ್ಯೋ ಚಾಂಡಾಳ, ಕೊನೆಗೆ ನನ್ನ ಪ್ರಾಣವನ್ನ ತೆಗೆದು ಬಿಟ್ಟಿಲ್ಲೋ. ನನ್ನ ಗಂಡನ ಧರ್ಮದ ನುಡಿ ಒಂದಿಲ್ಲ ಒಂದು ದಿನ ನಿನಗ ಬೆಂಕಿದ ಕಿಡಿಯಾಗಿ ಸಿಡಿತು ಕಣೋ, ಸಿಡಿದೆ. ಮೈದನ ಸ್ವಾಮಿ ಸ್ವಾಮಿ. ನೀನು ಮಂಗಳ, ನಿನ್ನ ಎದೆಯಲ್ಲಿ ರಕ್ತ. ಅಯ್ಯೋ ದೇವರೇ, ಯಾವ ಪಾಪಿ ಕೊಂದನೆ ನಿನ್ನ ಮಂಗಳ? ಎದ್ದೇಳು ಎದ್ದೇಳು, ಹೇಳು ಮಂಗಳ, ಹೇಳು. ಏನೋ ಧರ್ಮಾನಂದ, ಅವಳನ್ನು ಮಾತನಾಡಿ ಈಗ ಕೊಂದೇನೋ? ಏ ನೀಚ, ನಿನಗೆ ತಮ್ಮಯ್ಯ. ಅನ್ನ ಎಂದು ಹೇಳಿಕೆ ನನಗೆ ನಾಚಿಕೆ ಆಗುತ್ತದೆ. ಆ ಬೀರನ ಸಂಚಿನಿಂದ ಹೊಂಚು ಹಾಕಿ ಕೊಂದ ಪಾಪಿ ನೀನು. ಅರೆಸ್ಟ್ ಮಾಡಿ ಇವ್ರನ್ನು. ತಮ್ಮಯ್ಯ, ನನ್ನ ದೇವತೆಯನ್ನು ನಾನು ಕೊಲ್ತೀನಪ್ಪ. ತಮ್ಮಯ್ಯ, ನಿನಗೆ ನನ್ನ ತಮ್ಮ ಸಾಲಿ ಕಲಿತು ದೊಡ್ಡ ಸಾಯ್ಬಾಗ್ಲಂತೇಳಿ ನಿನಗಿಷ್ಟೆಲ್ಲ ಹೋರಾಟ ಮಾಡಿದ್ರು. ನಿನಗೆ ತಾಯಿ ಅಂತಿರುವ ನಿನ್ನ ಅತ್ತಿಗೆ, ನನಗೆ ದೇವರಂತಿರುವ ನನ್ನ ಮಡದಿಯನ್ನ ನಾನು ಕೊಲ್ತೇನೇನು. ವಿಚಾರ ಮಾಡಿ ಹೇಳಪ್ಪ, ವಿಚಾರ ಮಾಡಿ ಹೇಳು ಶಶಿಧರ. ವಿಶ್ವಾಸವಿಲ್ಲದ ವಿಶ್ವಾಸಘಾತುಕನ ಮೇಲೆ ನನಗೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಆ ಬೀರನ ಕೈ ಹಿಡಿಸಿದೆ. ಅವರನ್ನು ಈ ಮನೆಯಿಂದ ತಪ್ಪಿಸಿ ಓಡಿಸಿದೆ. ಈಗ ನನ್ನ ಅತ್ತೆಗೆ ಕೊಂದೇನೋ ಕೊಲೆಗಾರ. ತಮ್ಮ, ಹೊಡಿತೇನಪ್ಪ, ಹೊಡಿ. ನಿನಗ ತೃಪ್ತಿ ಆಗೋ ತನಕ ಹೊಡಿಯಪ್ಪ, ನಿನಗೆ ತೃಪ್ತಿ ಆಗೋ ತನಕ ಹೊಡಿ. ಆದ್ರ ಕೊಂದವ್ ನಾನಂತ ಮಾತ್ರ ಹೇಳ್ಬೇಡಪ್ಪ, ನಿನ್ನ ಕೈ ಮುಗಿತರೋ ತಮ್ಮ. ನನಗೆ ಬುದ್ಧಿ ಒಳ ಹೇಳ್ತೀಯ? ತಮ್ಮ ಸಾಕು ಬಿಡು, ಬಾಳ ಹೊಡಿಬೇಡ. ಬಾಳ ಹೊಡೆದ್ರ ಊರ್ ಜನ ನೋಡಾಕತ್ತಾರೋ ತಮ್ಮ. ನಿನ್ನ ಕಾಲು ಬೀಳ್ತಾರೋ ತಮ್ಮ. ಈ ತಪ್ಪು ನನ್ನ ಮೇಲೆ ಹೊರಿಸ್ಬೇಡೋ ಯಪ್ಪ, ನಿನ್ನ ಕಾಲು ಬೀಳ್ತಾರೋ ತಮ್ಮ. ವಿಚಾರ ಮಾಡಿ ಹೇಳಪ್ಪ, ನೀ ವಿಚಾರ ಮಾಡಿ ಹೇಳು. ತಮ್ಮಯ್ಯ, ನೀ ಚಿಕ್ಕವನಿದ್ದಾಗ ನಿನಗ ಕೈ ತುತ್ತ ಮಾಡಿ ತಿನಿಸಿ ನಿನ್ನ ಬೆಳೆಸಿ ನಿನ್ನ ಉತ್ತಿ ಬಿತ್ತಿ ಬೆಳೆದು ತಮ್ಮಯ್ಯ, ಒಂದು ಸಲ ನಿನಗೆ ಚೋಳ ಕಡ್ದಾಗ ಎಲ್ಲಿಯೋ ನನ್ನ ತಮ್ಮ ಅಂಗವಿಕಲ ಆಗ್ತಾನಂತ ಹೇಳಿ ಇದೇ ಹಲ್ಲಿನಿಂದ ನಾ ವಿಷ ಕುಡಿದ್ನಲ್ಲೋ ಯಪ್ಪ, ನಾ ವಿಷ ಕುಡಿದ್ನಲ್ಲ. ತಮ್ಮಯ್ಯ, ನಿನ್ನ ಕೈ ಮುಗಿತರಪ್ಪ, ಹೊಡಿಬೇಡಪ್ಪ. ಈ ತಪ್ಪು ನನ್ನ ಮೇಲೆ ಹಾಕ್ಬೇಡ. ಬಾಯಿ ಮುಚ್ಚು ಪಾಪೆ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ, ನನಗೆ ಓದಲಿಕ್ಕೆ ಹಣ ಕೊಟ್ಟವನು ಆ ಧ್ವನಿ ನಮ್ಮ MLA ವೀರನ್ ಗೌಡ. ನಿನಗೆ ಓದಿಸಿ ನಿನ್ನ ದೊಡ್ಡ ಮಾಡಿದವ ವೀರನ್ ಗೌಡ. ಆಯ್ತಪ್ಪ, ಆಯ್ತು, ನೀನು ಓದಿಸ್ತಾವ ಇರ್ಲಿ. ನೋಡಪ್ಪ, ನೀನು ನಿಜವಾಗೇ ಅಮ್ಮ ತಾಯಿ, ನಾನು ನುಡಿವ ನುಡಿಗಳು ಒಂದೊಂದು ನಿಜವಾಗಿಯೇ ಆಗಿದ್ದರೆ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯವೇ ಆಗಿದ್ದರೆ, ಈ ಧರ್ಮನ ನುಡಿ ಬೆಂಕಿಯ ಕಿಡಿಯಾಗಿ ಇವನ ಜೀವನವನ್ನೇ ಸರ್ವನಾಶ ಮಾಡಲಿ. ಸಾಹೇಬ್ರೇ, ನನ್ನನ್ನು ಹಿಡಿದುಕೊಂಡು ಹೋಗಿ, ನನಗೆ ಸಂತೋಷವಿದೆ. ಬಿಸಿ ಈ ಶವನು ಪೋಸ್ಟ್ ಮಾರ್ಟಮ್ ಮಾಡಿ ಇವನನ್ನು ಸ್ಟೇಷನ್ಗೆ ಎಳೆದು ಒಯ್ಯಿರಿ. ಆಯ್ತ್ರಿ ಸರ್. ಜೀವ ಜ್ಯೋತಿ
ಚೈತ್ರ ಯಾತ್ರೆಗೆ ಸುಖವಾಗಿ ನೀನು ಹೋಗಿದ್ದಾವೆ ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ. ಸಂಜೀವನವರು ಸ್ಟೇಜ್ ವಿನಂತಿ.